ಓಕೆ, ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ. ಕಾವೇರಿ ಗಲಾಟೆ ಶುರುವಾದ ನಂತರ ಮೊದಲ ಬಾರಿಗೆ ಅಂಬರೀಶ್ ರೆಬಲ್ ಸ್ಟಾರ್ ಅಂಬರೀಶ್ ಪ್ರತ್ಯಕ್ಷ ಆಗಿರುವಂತದ್ದು ಬೆಂಗಳೂರಿನ ಜಯನಗರದ ನಿವಾಸದಲ್ಲಿ ಮಾಜಿ ಸಚಿವ ಅಂಬರೀಶ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಕಾವೇರಿ ಗಲಾಟೆ ಶುರುವಾದಂತ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈಗ ಪ್ರತ್ಯಕ್ಷರಾಗಿದ್ದಾರೆ ಅಂಬರೀಶ್ ತಮ್ಮ ಮನೆಯಲ್ಲಿ ಬೆಂಗಳೂರಿನ ಜಯನಗರದ ನಿವಾಸದಲ್ಲಿ ಮಾಜಿ ಸಚಿವ ಅಂಬರೀಶ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ಅಂಬರೀಶ್ ಅವರು ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಹೋರಾಟಗಳು ನಡೀತಾ ಇದ್ದಾವೆ. ಕಾನೂನಲ್ಲೂ ಕೂಡ ಕರ್ನಾಟಕಕ್ಕೆ ಸೋಲಾಗ್ತಾ ಇದೆ. ಆದ್ರೆ ಅಂಬರೀಶ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಅಂದ್ರೆ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಸೂಚಿಸುವಂತ ಕೆಲಸವನ್ನ ಅವರು ಮಾಡಿಲ್ಲ. ಇದರಿಂದಾಗಿ ಸಾಕಷ್ಟು ಜನ ಕೆರಳಿದ್ರು, ರೈತ ಹೋರಾಟಗಾರರು ಕೂಡ ಕೆರಳಿದ್ರು. ಎಲ್ಲೋದ್ರು ಅಂಬರೀಶ್ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಬಂದಿದ್ರು. ಆದ್ರೆ ಈಗ ಪ್ರತ್ಯಕ್ಷರಾಗಿದ್ದಾರೆ ಅಂಬರೀಶ್ ಅವರು. ಮಾಜಿ ಸಚಿವ ಅಂಬರೀಶ್ ಈಗ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಾವೇರಿ ಗಲಾಟೆ ಶುರುವಾದಂತ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಕೂಡ ಮಾತನಾಡದಂತ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಅವರ ಮನೆಯಲ್ಲಿ ಬೆಂಗಳೂರಿನ ಜಯನಗರದ ನಿವಾಸದಲ್ಲಿ ಮಾಜಿ ಸಚಿವ ಅಂಬರೀಶ್ ಈಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಏನು ಮಾತನಾಡ್ತಾರೆ ಅನ್ನುವಂಥದ್ದು ಕುತೂಹಲ ನಿಜಕ್ಕೂ ಕೂಡ ಇದೆ. ಯಾಕೆ ಇಷ್ಟು ದಿನಗಳ ಹೋರಾಟದಲ್ಲಿ ಅವರು ಪಾಲ್ಗೊಂಡಿಲ್ಲ? ಯಾಕೆ ಅಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಅದು ಕೂಡ ಮಂಡ್ಯದಿಂದ ಬಂದವರು, ಅವರಿಗೆ ಯಾಕೆ ಕಾವೇರಿಯ ವಿಚಾರ ಸಣ್ಣದಾಗಿ ಕಾಣ್ತು? ಯಾಕೆ ಅವರು ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂಥ ಬಗ್ಗೆ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಈಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರ, ಏನ್ ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ನಿಜಕ್ಕೂ ಇದೆ. ಅಂಬರೀಶ್ ಪ್ರತ್ಯಕ್ಷರಾಗಿದ್ದಾರೆ. ಈಗ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾದವರು ಜನರ ಸಮಸ್ಯೆಗಳಿಗೆ ಮೊದಲು ಸ್ಪಂದಿಸಬೇಕು. ಆ ಕೆಲಸವನ್ನ ಅಂಬರೀಶ್ ನಿಜಕ್ಕೂ ಮಾಡಿಲ್ಲ. ಯಾಕಂದ್ರೆ ರಾಜ್ಯದ ಜನ ಈಗ ರೊಚ್ಚಿಗೆದ್ದಿದ್ದಾರೆ. ರಾಜ್ಯದ ಜನ ಸಾಕಷ್ಟು ಹೋರಾಟಗಳನ್ನ, ಪ್ರತಿಭಟನೆಗಳನ್ನ ಕೂಡ ಇವರ ವಿರುದ್ಧವಾಗಿ ಮಾಡಿದ್ರು. ಕಾವೇರಿ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ಅಂಬರೀಶ್ ಅವರು ಮಂಡ್ಯ ಅಷ್ಟು ದೊಡ್ಡ ಮಟ್ಟದಲ್ಲಿ ಹತ್ತಿ ಉರಿಯುವಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಪ್ರತಿಭಟನೆಯನ್ನ ಮಾಡಿದ್ರು. ಎಲ್ಲಿ ಹೋಗಿದ್ರು ಇಷ್ಟು ದಿನ ಅನ್ನುವಂಥದ್ದು ನಿಜಕ್ಕೂ ಗೊತ್ತಿಲ್ಲ. ಅವರೇ ಹೇಳ್ಬೇಕಾಗುತ್ತೆ, ಅವರೇ ಸ್ಪಷ್ಟನೆಯನ್ನ ಕೂಡ ಕೊಡಬೇಕಾಗುತ್ತೆ. ಯಾಕೆ ಈಗ ಸಡನ್ ಆಗಿ ಬಂದು ಸುದ್ದಿಗೋಷ್ಠಿಯನ್ನ ನಡೆಸುವಂತದ್ದು, ಏನ್ ಹೇಳಕ್ಕೆ ಹೊರಟಿದ್ದಾರೆ ಅಂಬರೀಶ್ ಅನ್ನುವಂಥದ್ದು ಕುತೂಹಲ ಕೂಡ ಇದೆ. ಕಾವೇರಿ ಗಲಾಟೆ ಶುರುವಾದಂತಹ ದಿನದಿಂದಲೂ ಕೂಡ ಎಲ್ಲೂ ಕೂಡ ಮಾತನಾಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ ಎಲ್ಲೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ರೆಬಲ್ ಸ್ಟಾರ್ ಅಂಬರೀಶ್ ಮಾಡಿರಲಿಲ್ಲ. ಈಗ ಪ್ರತ್ಯಕ್ಷರಾಗಿದ್ದಾರೆ. ತಮ್ಮ ಜಯನಗರದ ಮನೆಯಲ್ಲಿ, ಅವರ ನಿವಾಸದಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರು, ಯಾಕೆ ಕಾವೇರಿಯ ವಿಚಾರ ಅವರಿಗೆ ಸಣ್ಣದಾಗಿ ಕಾಣ್ತು, ಯಾಕೆ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂತ ಬಗ್ಗೆ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಜನ ಕೂಡ ಕಾಯ್ತಾ ಇದ್ದಾರೆ. ರಾಜ್ಯದ ಜನ ರೊಚ್ಚಿಗೆದ್ದಿದ್ರು. ಒಂದು ರೀತಿ ಸಾಕಷ್ಟು ಹೋರಾಟಗಳನ್ನು ಕೂಡ ಇವರ ವಿರುದ್ಧವಾಗೂ, ಅಂದ್ರೆ ಕಾವೇರಿ ಹೋರಾಟ ಮಾಡುವಂತ ಸಂದರ್ಭದಲ್ಲೂ ಕೂಡ ಇವರ ವಿರುದ್ಧವಾಗೂ ಕೂಡ ಹೋರಾಟ ಮಾಡಿದ್ರು. ಯಾಕಂದ್ರೆ ಮಂಡ್ಯದ ಗಂಡು ಅನ್ಸ್ಕೊಂಡ್ರೆ ಸಾಲದು, ಅವರು ಬಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು.
ಬೆಂಬಲವನ್ನ ಕೊಡುವಂತ ಕೆಲಸನಾದ್ರೂ ಅವ್ರು ಮಾಡಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಮಾಡಿರ್ಲಿಲ್ಲ. ಕಾಣೆಯಾಗಿದ್ರು ಒಂದು ರೀತಿಯಾಗಿ. ಈಗ ಅವರು ಪ್ರತ್ಯಕ್ಷರಾಗಿದ್ದಾರೆ. ಈಗ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಇನ್ನೊಂದು ವಿಚಾರ ಏನು ಅಂದ್ರೆ, ದೊಡ್ಡ ಮನೆ ಹುಡುಗ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವರು ಕಾವೇರಿ ವಿಚಾರಕ್ಕಾಗಿ ಬಂದಿದ್ದಾರಾ ಇಲ್ಲ ಏನು ದೊಡ್ಡ ಮನೆಯ ಹುಡುಗ ಫಿಲಂ ಏನ್ ರಿಲೀಸ್ ಆಗ್ತಾ ಇದೆ 30ನೇ ತಾರೀಕು, ಆ ಸಿನಿಮಾ ರಿಲೀಸ್ಗೆ ಪ್ರಮೋಷನ್ಗೆ ಏನಾದ್ರು ಅವ್ರು ಬಂದಿದ್ದಾರಾ ಗೊತ್ತಿಲ್ಲ. ಒಟ್ಟಾರೆ ಈ ಸುದ್ದಿಗೋಷ್ಠಿಯಲ್ಲಿ ಅವರು ಅದನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನ ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫ್ ಅನ್ನ ಕೊಡ್ತು, ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನ. ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.